ಬಿಜೆಪಿ ಪಕ್ಷದ ವಿರೋಧ ಪಕ್ಷದ ನಾಯಕರು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಛಲವಾದಿ ನಾರಾಯಣಸ್ವಾಮಿರವರು ಹಾಗೂ ಮಾಜಿ ಎಂಪಿ ಮುನಿಸ್ವಾಮಿರವರು, ವೈಎ ನಾರಾಯಣಸ್ವಾಮಿರವರು, ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಡಾಕ್ಟರ್ ವೇಣುಗೋಪಾಲ್ ರವರು, ತಾಲೂಕು ಬಿಜೆಪಿ ಪಕ್ಷದ ಅಧ್ಯಕ್ಷರು ರೋಣೂರು ಚಂದ್ರಶೇಖರ್ ಹಾಗೂ ಈ ಭಾಗದ ಎಲ್ಲಾ ಮುಖಂಡರು, ಹಿರಿಯರು, ರೈತಾಪಿ ಜನರು, ಜನಸಾಮಾನ್ಯರು, ಪಕ್ಷದ ಅಭಿಮಾನಿಗಳು ಎಲ್ಲರೂ ಭಾಗವಹಿಸಿ ಶ್ರೀನಿವಾಸಪುರ ತಾಲೂಕಿನ ಅರಣ್ಯ ಇಲಾಖೆಯ ರೈತರ ಮಾವಿನ ತೋಪುಗಳು ನಾಶಪಡಿಸುವ ಸ್ಥಳಕ್ಕೆ ವಿಧಾನ ಪರಿಷತ್ ಸದಸ್ಯರು ಭೇಟಿ ಮಾಡಿ ರೈತ ಚಿಂತಾಮಣಿ ರಸ್ತೆಯಲ್ಲಿ ಪಾರ್ಪಲ್ಲಿ ಗೇಟ್ ಬಳಿ ರೈತರ ಮಾವಿನ ತೋಟಗಳು ನಾಶವಾಗಿರುವುದಾಗಿ ಖುದ್ದಾಗಿ ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಮಾಡಿ ರೈತರ ಎಲ್ಲಾ ದಾಖಲೆಗಳ ಪರಿಶೀಲಿಸಿ ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರುತ್ತೇವೆ. ಅನ್ಯಾಯವಾಗಿರುವ ಬಗ್ಗೆ ಸದನದಲ್ಲಿ ರೈತರ ಪರ ಮಾತನಾಡುತ್ತೇವೆ ಎಂಬುದಾಗಿ ಆಶ್ವಾಸನೆ ನೀಡಿದರು. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿ, ಈ ಭಾಗದ ಎಲ್ಲಾ ರೈತರು ಸುಮಾರು ಜಮೀನಿನ ತೋಟಗಳು ನಾಶಪಡಿಸಿರುವ ಬಗ್ಗೆ ದಾಖಲೆಗಳ ಸಮೇತ ಗಮನಿಸಿದ್ದೇವೆ. ಪಾತಪಲ್ಲಿ ರೈತರು ಚೌಡರೆಡ್ಡಿ ಅವರ ಮಾವಿನ ತೋಪು ನಾಶವಾಗಿರೋ ಬಗ್ಗೆ ಎಲ್ಲಾ ರೀತಿಯ ದಾಖಲೆಗಳ ಸಮೇತ ನೋಡಿದ್ದೇನೆ. ರೈತರು ನಮಗೆಲ್ಲ ದಾಖಲೆಗಳಿದ್ರು ನಮಗೆ ಈ ರೀತಿ ಅನ್ಯಾಯ ಮಾಡಿರುವುದು ದುರಂತವಾಗಿದೆ. ಇದರ ಬಗ್ಗೆ ಗಮನ ಹರಿಸಿ ಸರ್ಕಾರದಲ್ಲಿ ನಮಗೆ ಪರಿಹಾರ ಸಮೇತ ಕೊಡಿಸಿ ಎಂಬುದಾಗಿ ದಾಖಲೆಗಳ ಮುಖಾಂತರ ಮನವಿಯನ್ನು ಸಲ್ಲಿಸಿದ ನಿಮಗೆಲ್ಲ ನಷ್ಟವಾಗಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತೇನೆ. ಸದನದಲ್ಲಿ ಇದರ ಬಗ್ಗೆ ಮಾತನಾಡುತ್ತೇವೆ ಎಂಬುದಾಗಿ ತಿಳಿಸಿದರು. ಮೊಬೈಲ್ ಅಡ್ಡ ಯಾಕಣ್ಣ ನಿಲ್ತೀಯ? ಅವತ್ತು ಇದು ನೋಡಿಕೊಂಡೆ ಮತ್ತೆ ಫಾರೆಸ್ಟ್ ಮೀಟ್ ಮಾಡಿ ರಾತ್ರಿ ನಿಲ್ಸಿ ಅಂತ ಅಜ್ಜಪ್ಪ ಹೊಟ್ಟಿಂದ ಮತ್ತೆ ನೆಕ್ಸ್ಟ್ ಇದ್ರಲ್ಲಿ ಅಲ್ಲಿ ತನಕ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಸರ್ವೆ ಬಂದ್ರೆ ಇನ್ ಮುಂದೆ ಕಾಲು ನಡೀತೈತೆ ನಡ್ಕೊಂಡು ಹೋಗ್ತೈತೆ ವರ್ಷ. ಇನ್ನೊಂದು ಸರ್ ಕಲ್ಲು ಹಾಕಿದ್ರೆ ತುಂಬಕ್ಕರಲ್ಲಿ ಇದು ಕತ್ತಾಳೆ ನಾಟಿತ್ತು. ಕತ್ತಾಳೆಗೆ ನಮ್ಮ ಕೂಲಿಯವ್ರ ಹತ್ರ ಇಲ್ಲಿ ಕತ್ತಾಳೆ ಜಾಸ್ತಿ ಅವಾಗ ನರ್ಸರಿ ಆಗ್ತಾಯಿತ್ತು. ಇಲ್ಲೇ 5 ರೂಪಾಯಿ 3 ರೂಪಾಯಿ ಕೊಟ್ಟು ಇದನ್ನೇ ತಗೊಂಡು ಅಲ್ಲಿ ನಾಟಿ ಮಾಡಿದರೆ ನಾನು ಡ್ರಿಪ್ ಹಾಕಿ ನೀರು ಹಾಕಿದ್ದೀನಿ. ಇದನ್ನ ಬೆಳೆಸಪ್ಪ, ನೀನು ಈ ಕಡೆ ಬರಬೇಡ, ನಾನು ಈ ಕಡೆ ಇರ್ತೀನಿ ಅಂತ ಹೇಳ್ಬಿಟ್ಟು ಯಾರು ಅಂದರೆ ಈಗ ಅಲ್ಲಿ ಬೆಳೆದಿದ್ದಾರೆ. ಅವತ್ತೇ ತಕ್ಕಾಳಿ ನಾಟಿ ಮಾಡಿ ಅದಕ್ಕೂ ಬಿಲ್ ಮಾಡಿದ್ದಾರೆ, ಟ್ರೈನ್ಗೂ ಬಿಲ್ ಮಾಡಿದ್ದಾರೆ. ಆ ಕಡೆ ಸೆಕ್ಯೂರಿಟಿಗೆ ನಾನು ತುಂಬಿ ಹಾಕಿದ್ದಾರೆ ಅಂತ ಹೇಳಿದೆ. ನಿತ್ಯಗಿ ಕಾಟ ಜಾಸ್ತಿ ಆಗಿದೆ, ನನಗೆ ಇದು ಮಾಡಿ ಅಂತ ಆದಮೇಲೆ 36 ಆರ್ಡರ್ ಬಂದಿರೋದು ಇದು ಮಾಡಿರೋದು. ಇಲ್ಲಿ ದಿಸ್ ಮೇ ಬಿ ಟ್ರೀಟೆಡ್ ಆಸ್ ಎಕ್ಸ್ಕ್ಲೂಡ್ ನಾಟ್ ಇನ್ಕ್ಲೂಡ್ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ನೋ ಅಬ್ಜೆಕ್ಷನ್ ಅಂತ DF ಕೊಟ್ಬಿಟ್ಟಿದ್ದಾರೆ. ಹ್ಞೂ ಸರ್, ಸೇಮ್ ನೋಡಿ ಸರ್. ಈ ಪಕ್ಕದಲ್ಲಿ ತೆಂಗಿನ ಅಂತ 1 ಎಕರೆ 12 ಗುಂಟೆ ಮಂಜೂರಾಗಿದ್ದರೆ ಅದನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ಸರ್. ಇದೇ ಪಕ್ಕದಲ್ಲಿ ನಮ್ಮ ಬಿಲ್ಲು ಅಷ್ಟೇ ಜಮೀನೆ, 1 ಎಕರೆ 12 ಗುಂಟೆ. ಹ್ಞೂ ಹೌದು ಸರ್. ಸರ್ ಇನ್ನೊಂದು ಪಂಚ ಹೇಳಿದ್ರಿ
ಎಲ್ಲ ಮುಖಂಡರುಗಳು ಸೇರಿ ನಾವು ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ. ಬಹುಶಃ ಅಲ್ಲಿವರೆಗೂ ಹೋಗೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅವರಿಗೆ ಈಗ ಅರ್ಥ ಆಗಿದೆ, ನಾವು ದುಂಡಾವರ್ತಿ ಮಾಡಿದ್ದೇವೆ, ಇದು ಅತಿಕ್ರಮ ಆಗಿದೆ, ನಾವು ಮಾಡಿದ ತಪ್ಪಿನಿಂದ ಇವಾಗ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋದಿದೆ. ಕೇಂದ್ರ ಸರ್ಕಾರ ಆದೇಶ ಕೂಡ ನಮ್ಮಲ್ಲಿದೆ. ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಈ ರೀತಿ ಸಣ್ಣ ಪುಟ್ಟ ರೈತರು ಏನು 2 ಎಕರೆ 3 ಎಕರೆ 5 ಎಕರೆ ಒಳಗೆ ಯಾರು ಈ ರೀತಿ ಮಾಡಿರ್ತಾರೋ ಆ ಈಗ ಅಧಿಕಾರ ಎಷ್ಟಿದೆ ಅಂತಂದ್ರೆ ಅವರು ಫಾರೆಸ್ಟ್ ಲ್ಯಾಂಡಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಬಿಡಬೇಕು ಅಂತಿದೆ. ಆದರೆ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ, ಆ ಕಾರಣಕ್ಕೆ ಅದು ಪೆಂಡಿಂಗ್ ಇದೆ. ನಮ್ಮ ಸರ್ಕಾರ ರೈತರ ಪರವಾಗಿದೆ. ಯಾವಾಗಲೂ ಕೂಡ ನಿಮಗೆ ನ್ಯಾಯ ಸಿಗುವಂಥ ರೀತಿಯಲ್ಲಿ ನಮ್ಮ ಕೆಲಸವನ್ನು ಮಾಡ್ತೀವಿ ಸರ್. ಈಗ ತಾಲೂಕಲ್ಲೇ ಎಲ್ಲಾರು ರೈತರನ್ನ ತಳ್ಳಿರೋದು. MLA ರಮೇಶ್ ಕುಮಾರ್ ಮಾತ್ರ ಒಂದು ಸಣ್ಣ ತಂದೆ ತಳ್ಳಿಲ್ಲ. ಇವಾಗ ಎಲ್ಲಿದೆ ನೀನು? ರೋಡಲ್ಲಿ ನಿಮ್ಗೆ ಅದೇ ಗತೆ. ನನ್ಗಿದನ್ನಂತೂ ಇವಾಗ ಸರ್ ಅವಾಗ ಪವರ್ ಗ್ರಿಡ್ ಅವ್ರು ಬಂದು 5 ಸ್ಟೇಟ್ಗೆ ಕರೆಂಟ್ ಸ್ಟೋರೇಜ್ ಮಾಡಿದ್ದಾರೆ. ಒರಿಸ್ಸಾದಿಂದ ಬಂದಿರೋ ರೋಡ್ ಇದು ವಾಜಪೇಯಿ ಪೀರಿಯಡಲ್ಲಿ ಆಗಿರ್ತದೆ. ವಾಜಪೇಯ ಏನು ಗೊತ್ತಾ ಸರ್? ನಾನು ನೋಡಿ ಕೋಲಾರ ನೋಡಿ ಸರ್, ಇಲ್ಲಿ ಈ ಆರ್ಡರ್ ನೋಡಿ, ಡಿಪೆಂಡೆಂಟ್ ನಂಬರ್ 327 ಡೋಂಟ್ ಇಂಟರ್ಫಿಯರ್ ಟು ಶೆಡ್ಯೂಲ್ಡ್ ಪ್ರಾಪರ್ಟಿ ಅಂತ ಮಾಡಿದ್ದಾರೆ. ಆದ್ರೂ ನೆನ್ನೆ ಬಂದು ಪಾತಿಗಳು ಮಾಡಿದ್ದಾರೆ. ನೋಡಿ ಆರ್ಡರ್ ನೋಡಿ, ಕೋರ್ಟಲ್ಲಿ ಆಗಿರೋದು. ಕೋರ್ಟ್ ಆರ್ಡರ್ ಅಪ್ ಟು ಡಿಸ್ಪೋಸಲ್ ಆನ್ ಮೆರಿಟ್. ನೀವು ಅದುವರೆಗೂ ಪೀಸ್ಫುಲ್ ಪೊಸಿಷನ್ಗೆ ಹೋಗಿ ಎಂಟರ್ ಆಗಬೇಡಿ ಅಂತ ಕೊಟ್ಟಿದ್ದಾರೆ. ಡಿಸ್ಪೋಸಲ್ ಹತ್ರನೇ ಇದೆ. ಕೊಡು ಇನ್ನೆತ್ತು ಇಟ್ಕೋ. ಆಮೇಲೆ ಮುನ್ಸ್ವಾಮಿ ಅವ್ರು ಬಂದು ಸರ್ ನಿಮ್ಮ ಅಪ್ಪನ ಗೊತ್ತಿದ್ರೆ ಈ ಚರಂಡಿ ಹೊಡ್ಬಿಟ್ರು. ಇವಾಗ ಎಲ್ಲಿದ್ದೀನಿ ನೋಡಿ ಸರ್, ಆಗ ಇದಾಗಿರೋದು ಬ್ಲಾಕ್ 1 ಬ್ಲಾಕ್ 2 ಬಚ್ಚಪ್ಪ ಅಂತ ಅನ್ನೋರಿಗೆ 6 ಎಕರೆ ಬ್ಲಾಕ್ 1 ಮತ್ತೆ ನಾನ್ ರೆಡ್ಡಿ ಅಂತ ಬ್ಲಾಕ್ 2 ಅಲ್ಲಿ 2 ಬ್ಲಾಕ್ ಮಾಡಿ ಆಕ್ಷನ್ ನಲ್ಲಿ ಹರಾಜಾಗಿರೋದು. ನೋಡಿ, ಗಂಟಪ್ಪ ಅಂತ 6 ರೂಪಾಯಿಗೆ ಹೋಗಿದ್ದಾರೆ, ಬಚ್ಚಪ್ಪ 10 ರೂಪಾಯಿ ಮತ್ತೆ ಕೂತ್ಕೊಂಡು ಬಂದು ಮತ್ತೆ ಲಾಸ್ಟ್ ಅಲ್ಲಿ ಬಚ್ಚಪ್ಪನಿಗೆ ಆಗಿದೆ. ದೇಶಗಳಿದ್ದರೂ ಕೂಡ ನೀವು ಹೇಗೆ ಅದರಲ್ಲಿ ಪ್ರವೇಶ ಮಾಡಿದ್ದೀರಿ? ಇದು ಅತಿಕ್ರಮ ಪ್ರವೇಶ ಆಗುತ್ತೆ. ನಾವೇನಾದರೂ ಅತಿಕ್ರಮ ಮಾಡಿದರೆ ನಮ್ಮನ್ನು ಜೈಲಿಗೆ ಹಾಕ್ತೀರಿ. ನಿಮ್ಮನ್ನು ಯಾರು ಇವಾಗ ಜೈಲಿಗೆ ಹಾಕೋದು? ಆದ್ದರಿಂದ ಈ ದುಂಡಾವರ್ತಿಯನ್ನು ನಾವು ಒಪ್ಪೋದಿಲ್ಲ. ಭಾರತೀಯ ಜನತಾ ಪಕ್ಷ ಇದನ್ನು ಖಂಡತುಂಡವಾಗಿ ಖಂಡಿಸ್ತದೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ನಾನು ಅವರು ಗಮನಕ್ಕೂ ತರ್ತೇನೆ, ಈ ಅರಣ್ಯ ಸಚಿವರ ಗಮನಕ್ಕೂ ತರ್ತೇನೆ. ಇವರು ನ್ಯಾಯ ಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಇಲ್ಲ. ಹಂಗೇನಾದರೂ ಆದರೆ ಉಗ್ರವಾದ ಹೋರಾಟವನ್ನು ಸಚಿವರು